ನವರಾತ್ರಿ ಇಂದಿನಿಂದ ಪ್ರಾರಂಭ ಆಗ್ತಾ ಇದೆ. 9 ದಿನಗಳ ಕಾಲ ದೇವಿಯ 9 ರೂಪಗಳ ಉಪಾಸನೆ. ಯೋಗನಿದ್ರಾ ಇವತ್ತು, ದೇವಜಾತ ನಾಳೆ, ನಾಡಿದ್ದು ಮಹಿಷಾಸುರ ಮರ್ದಿನಿ, ಹಾಗೆ 9 ದುರ್ಗೆಯರ ಉಪಾಸನೆ 9 ದಿನಗಳ ಕಾಲ ನಡೀತಕ್ಕಂಥದ್ದು. ಮೊದಲ ದಿನ, ಇಂದಿನ ದಿನ ಯೋಗನಿದ್ರಾ ದೇವಿಯ ಉಪಾಸನೆ ನಡೀತಕ್ಕಂಥದ್ದು. ಯೋಗನಿದ್ರಾ ದೇವಿಯ ಕಥೆಯನ್ನು ನಮಗೆ ವರಿಷ್ಠಾಚಾರ್ಯರಾದ ಶ್ರೀ ಸತ್ಯನಾರಾಯಣ ಶರಣರು ಈಗಾಗಲೇ ಹೇಳಿದ್ದಾರೆ, ಕೇಳಿದ್ದೀರಲ್ವಾ ನೀವು? ಹೇಗೆ ಆಕೆ ವಿಷ್ಣುವನ್ನು, ಮಹಾವಿಷ್ಣುವನ್ನು ಮಲಗಿಸಿದಳು, ಹೇಗೆ ಎಚ್ಚರಿಸಿದಳು. ಮಹಾವಿಷ್ಣುವಿನ ವಿಶ್ವಪಾಲಕ ಶಕ್ತಿಯ ನಿದ್ರೆ ಮತ್ತು ಜಾಗರ, ನಿದ್ರೆ ಮತ್ತು ಎಚ್ಚರ, ಇದಕ್ಕೆ ಹೇಗೆ ಆ ದೇವಿ ಕಾರಣಳಾದಳು ಎಂಬುದನ್ನು ನೀವು ಕೇಳಿದಿರಿ. ಮಹಾವಿಷ್ಣುವಿಗೂ ಕೂಡ ನಿದ್ದೆ ಬೇಕು ಅಲ್ವಾ? ನಮಗೆ ಮಾತ್ರ ಅಲ್ಲ, ಮಹಾವಿಷ್ಣುವಿಗೂ ಬೇಕು. ಯಾಕೆಂದರೆ ನಿದ್ದೆಯಲ್ಲಿ ಸುಖವಿದೆ. ಉಂಟೋ ಇಲ್ವೋ? ಎಲ್ಲಾದರೂ ಉಂಟೆ? ನಿದ್ದೆಯಲ್ಲಿ ಸುಖ ಇಲ್ಲದೆ ಇರೋಕ್ಕೆ ಸಾಧ್ಯವಾ? ಸುಖ ಇದೆ ನಿದ್ದೆಯಲ್ಲಿ. ನೀವು ಮಾಡುವ ನಿದ್ದೆಯಲ್ಲಿ ಸುಖವಿದ್ದರೆ, ಮಹಾವಿಷ್ಣು ಮಾಡುವ ನಿದ್ದೆಯಲ್ಲಿ ಆನಂದವಿದೆ, ಬ್ರಹ್ಮಾನಂದ, ಪರಮಾನಂದವಿದೆ. ಆನಂದ ಮಗ್ನನಾಗಿರ್ತಾನೆ ಅವನು. ಹಾಗಾಗಿ ಅಂಥದ್ದೊಂದು ಸ್ಥಿತಿ ಇದು ಯೋಗ ನಿದ್ರೆ ಅಂತ ಹೇಳ್ತಾರೆ. ಈ ನಾವು ಮಾಡೋ ನಿದ್ರೆಗೂ ಆ ನಿದ್ದೆಗೂ ವ್ಯತ್ಯಾಸ ಇದೆ, ಒಂದೇ ಅಲ್ಲ ಅದು. ಇಲ್ಲ ಅಂದರೆ ಎಷ್ಟೊತ್ತು ಮಲ್ಕೊಂಡಿರೋದು ಪಾಪ ವಿಷ್ಣು ಅಂತ ನಮಗೂ ಅನ್ಸುತ್ತೆ ಅಲ್ವಾ? ಯಾವಾಗ ನೋಡ್ತೀರು ಈಗ ಮಲ್ಕೊಂಡಿರ್ತಾನೆ ವಿಷ್ಣು, ಲಕ್ಷ್ಮಿ ಕಾಲೊತ್ತಾ ಇರ್ತಾಳೆ. ಒಂದು ಸ್ವಲ್ಪ ಹೊತ್ತು ಮಲ್ಕೋಬೋದು, ಹೇಳ್ಬೋದು. ಆದರೆ ಎಷ್ಟು ಕಾಲ ಮಲಗಿರೋಕ್ಕೆ ಸಾಧ್ಯ? ತಿಂಗಳುಗಟ್ಟಲೆ ಮಲಗಿರೋಕ್ಕೆ ಸಾಧ್ಯವಾ ಅಂತ ಅನ್ಸುತ್ತಲ್ವಾ? ಆ ನಿದ್ದೆ ಆದರೆ ಆಗ್ಬೋದು. ವಿಷ್ಣು ಮಾಡ್ತಕ್ಕಂಥ ನಿದ್ದೆ ಆದರೆ ಅದು ಯೋಗ ನಿದ್ರೆ ಅಂತ ಹೆಸರು. ಅದು ಒಂದು ರೀತಿಯಲ್ಲಿ ಪರಮ ಜಾಗೃತ ಸ್ಥಿತಿ, ಎಚ್ಚರದಲ್ಲಿ ಎಚ್ಚರ ಅಂತ ಕರಿಬೋದು ಅದನ್ನು. ಅದು ಆನಂದಾನುಭೂತಿಯ ಒಂದು ಸ್ಥಿತಿಯಾಗಿದ್ದರಿಂದ ಅದನ್ನು ಮಾಡ್ಬೋದು. ಈ ನಿದ್ದೆ ಇದೆಯಲ್ಲ, ಜಾಡ್ಯ ನಿದ್ದೆ ಇದೆಯಲ್ಲ, ಇದಕ್ಕೆ ಮಿತಿ ಇದೆ. ಇದನ್ನು ತುಂಬ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗೆಲ್ಲ ಮಾಡಿ ಉಪಯೋಗ ಕೂಡ ಇಲ್ಲ, ತೊಂದರೆ ಇದೆ. ಹಾಗಾಗಿ ವಿಷ್ಣುವನ್ನು ಆ ಯೋಗ ನಿದ್ರಾದೇವಿ ನಿದ್ರಾಮಗ್ನನಾಗುವಂತೆ, ಯೋಗ ನಿದ್ರಾಮಗ್ನನಾಗುವಂತೆ ಮಾಡಿ ಆನಂದದಲ್ಲಿ ಮಗ್ನನಾಗಿಸಿದಳು, ಆನಂದದಲ್ಲಿ ಮುಳುಗಿಸಿದಳು. ಹಾಗೆಯೇ ಮಧುಕೈಟಭರು ಬ್ರಹ್ಮನ ಮೇಲೆ ದಾಳಿ ಮಾಡಿದಾಗ, ಸೃಷ್ಟಿಕರ್ತನ ಮೇಲೆ ಮಧುಕೈಟಭರು ದಾಳಿ ಮಾಡುವ ಸಂದರ್ಭದಲ್ಲಿ ಅದೇ ಯೋಗನಿದ್ರೆ ಬ್ರಹ್ಮನ ಪ್ರಾರ್ಥನೆಯ ಮೇರೆಗೆ ಎಚ್ಚರಿಸಿದಳು, ಎಬ್ಬಿಸಿದಳು, ಕರ್ತವ್ಯಕ್ಕೆ ತೊಡಗಿಸಿದಳು. ತನ್ಮೂಲಕ ಮಧುಕೈಟಭರ ಸಂಹಾರವನ್ನು ಮಾಡಿಸಿದಳು. ಕಥೆ ಹೇಳೋದು ಶರಣರ ಕೆಲಸ. ಈ 9 ದಿವಸದ ಮಟ್ಟಿಗೆ ನಮ್ಮದು ಅವ್ರದ್ದು ಆ ರೀತಿ ಒಪ್ಪಂದ ಆಗಿದೆ. ಸಂದೇಶ ನಮ್ಮದು, ಕಥೆ ಅವರದ್ದು ಅಂತ. ಸಂದೇಶ ಏನಪ್ಪ ಇವತ್ತಿನದ್ದು? ಈ ಕಥೆಯ ಸಂದೇಶ ಏನು? ಚೆನ್ನಾಗಿ ನಿದ್ದೆ ಮಾಡಿ ಅಂತಲ್ಲ ಸಂದೇಶ? ಹೌದು, ಚೆನ್ನಾಗಿ ನಿದ್ದೆ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಚೆನ್ನಾಗಿ ಅಂದರೆ ಏನು ಅಂದರೆ 24 ಗಂಟೆ ನಿದ್ದೆ ಮಾಡೋದು ಚೆನ್ನಾಗಿ ನಿದ್ದೆ ಮಾಡೋದಲ್ಲ. ಚೆನ್ನಾಗಿ ಅಂದರೆ ಏನು? ಮಲಗುವ ಕಾಲಕ್ಕೆ ಮಲಗುವುದು, ಏಳುವ ಕಾಲಕ್ಕೆ ಏಳುವುದು. ಅದೇ ತಾನೇ ಯೋಗನಿದ್ರೆ ವಿಷ್ಣುವಿಗೆ ಮಾಡಿಸಿದ್ದು. ಸುಖ ನಿದ್ದೆಯನ್ನು ಕೊಟ್ಟಳು, ಯೋಗ ನಿದ್ದೆಯನ್ನು ಕೊಟ್ಟಳು ಆ ದೇವಿ. ಆದರೆ ಏಳುವ ಕಾಲ ಬಂದಾಗ, ವಿಷ್ಣು ವಿಶ್ವಪಾಲಕ ಅಲ್ವಾ, ಪಾಲನೆ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಎಚ್ಚರಿಸಿದಳು. ಹಾಗಾಗಿ ಮಲಗುವ ಕಾಲಕ್ಕೆ ಮಲಗು, ಏಳುವ ಕಾಲಕ್ಕೆ ಏಳು. ಏನಲ್ಲ, ಏಳು ಕಾಲಕ್ಕೆ ಏಳು ಅಲ್ಲ, ಏಳುವ ಕಾಲಕ್ಕೆ ಏಳು ಹೊರತು ಏಳು ಕಾಲಕ್ಕೆ ಏಳು ಅಲ್ಲ. ಈ ಬಗ್ಗೆ ನಿಮಗೆ ದಿನಗಟ್ಟಲೆ ಮಾತನಾಡ್ಬೋದು, ಅಷ್ಟು ವಿಷಯ ಇದೆ ನಿದ್ದೆ ಬಗ್ಗೆ, ಬಹಳ ದೊಡ್ಡ ವಿಷಯ ಅದು. ಆದರೆ ಒಂದು ಸಂದೇಶ ಮಾತ್ರ, ಸಕಾಲಕ್ಕೆ ಮಲಗಬೇಕು, ಸಕಾಲಕ್ಕೆ ಕೇಳಬೇಕು ಅನ್ನೋದು ಮಾತ್ರ ನಾವು ಇವತ್ತು ಸ್ವೀಕಾರ ಮಾಡೋಣ ಅಂತ ಅನ್ಕೋತಾ ಇದ್ದೇವೆ. ಮೊದಲು ಒಂದು ನಮಸ್ಕಾರ ಮಾಡಿಬಿಡೋಣ.
ದೇವಿಗೆ ನಿದ್ದೆ. ಆ ನಿದ್ದೆ ಅನ್ನೋದು ಒಂದು ಜಾಡ್ಯ ಅಲ್ಲ, ಅದೊಂದು ಕತ್ತಲೆ ತಮಸ್ಸು ಅಲ್ಲ, ಬದಲಿಗೆ ಅದೊಂದು ದೇವತೆ. ಭಾರತೀಯರ ದೃಷ್ಟಿಯಿಂದ ನಿದ್ದೆ ಅಂದರೆ ದೇವತೆ. ಒಂದು ಶ್ಲೋಕ ಹೇಳ್ಕೊಡ್ತೀವಿ, ನೀವೆಲ್ಲ ಹೇಳಬೇಕು ಅದನ್ನೀಗ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನೀವೇ ಹೇಳ್ತೀರಾ? ನೀವೇ ಹೇಳ್ತೀರಾ? ನೋಡೋಣ, ಪ್ರಯತ್ನ ಮಾಡಿ. ಪರವಾಗಿಲ್ಲ, ಎರಡೇ ಸಾರಿ ಹೇಳ್ಕೊಟ್ರು ಹೇಳಿದ್ದೀರಲ್ಲ ನೀವು. ಎರಡೇ ಸಾರಿ ಹೇಳ್ಕೊಟ್ಟಿದ್ದು ಎಷ್ಟು ಸುಲಭ ಇದೆ ಅಲ್ವಾ? ಅಥವಾ ಮೊದಲೇ ಬರ್ತಿತ್ತಾ? ಹಾಂ, ಈ ಶ್ಲೋಕ ಬರ್ತಿತ್ತಾ? ನಿದ್ರಾರೂಪೇಣ ಬರ್ತಿತ್ತಾ? ಹಾಂ, ಆದಷ್ಟು ತುಂಬ ಸರಿ ಕೇಳಿರ್ತೀನಿ. ಯಾ ದೇವಿಯ ಸರ್ವಭೂತೇಷು ಕೇಳಿರ್ತೀರಿ, ನಮಸ್ತಸ್ಯ ನಮಸ್ತಸ್ಯ ಕೇಳಿರ್ತೀರಿ. ತುಂಬ ಇದೆ. ನಮ್ಮೆಲ್ಲರಲ್ಲಿ ದೇವಿ ಬೇರೆ ಬೇರೆ ರೂಪದಲ್ಲಿದ್ದಾಳೆ. ನಮ್ಮೆಲ್ಲರಲ್ಲಿ ದೇವಿ ಅನ್ಯಾನ್ಯ ರೂಪದಲ್ಲಿದ್ದಾಳೆ. ಒಂದು ರೂಪ ಯಾವುದು ಗೊತ್ತಾ? ಇದೆ, ನಿದ್ರೆ. ಹಾಗಾಗಿ ಪ್ರತಿನಿತ್ಯ ರಾತ್ರಿ ಬರೋದು ಯಾರು? ದೇವಿ ಬರೋದು. ನಿದ್ದೆ ಬರೋದು ಏನರ್ಥ? ನಿದ್ದೆ ಬರೋದು ಅಂದರೆ ದೇವಿ ಬರೋದು ಅಂತ. ಹಾಗಾಗಿ ದೇವಿ ಬರೋ ಹೊತ್ತಿಗೆ ನಾವು ಬಾಗಿಲು ಹಾಕ್ಬಾರ್ದು ಅಲ್ವಾ? ದೇವಿ ಬರೋ ಹೊತ್ತಿಗೆ ನೀವು ಆಲೋಚನೆ ಮಾಡಿ, ನಿಮ್ಮ ಮನೆಗೆ ದೇವಿ ಬರ್ತಾಳೆ, ನೀವು ಬಾಗಿಲು ಹಾಕ್ತೀರಾ? ಹಾಗೆ ನಿದ್ರಾದೇವಿ ಬರೋ ಹೊತ್ತಿಗೆ ಬಾಗಿಲು ಹಾಕಿದರೆ ಪಾಪ ಬರುತ್ತೆ, ಅಧರ್ಮ ಅದು ಅಂತ. ಬರೋ ಹೊತ್ತು ಯಾವುದು? ರಾತ್ರಿ 1-2 ಗಂಟೆ. ನಿದ್ರಾದೇವಿ ಬರೋ ಹೊತ್ತು 2 ಗಂಟೆ ಬೇಡ, 1:15, 1 ಗಂಟೆ, 11 ಗಂಟೆ. ಹಾಂ, ಒಂದು ಶ್ಲೋಕದ ತುಂಡು ಹೇಳ್ತೀವಿ, ಅದು ಯಾವಾಗ ಬರೋದು ಅಂತ ಹೇಳುತ್ತೆ. ಮಧ್ಯಮವು ಯಾಮೋ ಶಯಾನೋ ನಾವಸೀದತಿ. ಮಧ್ಯಮವು ಯಾಮವು ಶಯಾನೋ ನಾವಸೀದತಿ. ರಾತ್ರಿಯ ಮಧ್ಯಮ ಯಾಮಗಳಲ್ಲಿ ಯಾರು ಮಲಗ್ತಾನೋ ಅವನು ಹಾಳಾಗೋದಿಲ್ಲ, ಅವನು ಒಳ್ಳೆಯದಾಗ್ತಾನೆ. ಯಾಮದ್ವಯಂ ಶಯಾನಸ್ತು ಬ್ರಹ್ಮಭೂಯಾಯ ಕಲ್ಪತೆ. 2 ಯಾಮ ನಿದ್ದೆ ಮಾಡುವಂಥವನು ಬ್ರಹ್ಮಭೂಯಾಯ ಕಲ್ಪತೆ ಅಂದರೆ ಅವನಿಗೆ ಪರಮಾತ್ಮ ಸಾಕ್ಷಾತ್ಕಾರ ಆಗ್ಬೋದು, ಅವನು ದೇವರೇ ಆಗ್ಬೋದು, ಅವನಿಗೆ ದೇವತ್ವ ಬರ್ಬೋದು. ಯಾವುದು ಮಧ್ಯಮ ಯಾಮ ಅಂತಂದರೆ ಸಾಯಂಕಾಲ ಸೂರ್ಯಾಸ್ತ ಆದಮೇಲೆ ಸೂರ್ಯೋದಯ ಆಗೋವರೆಗೆ 4 ಯಾಮ ಇದೆ ಅಂತ ಬಿಟ್ಟು. ಒಂದು ಇಡೀ ದಿನಕ್ಕೆ 8 ಯಾಮ, ಹಗಲು 4, ರಾತ್ರಿ 4, 8 ಯಾಮಗಳಿರ್ತವೆ ಒಂದು ಇಡೀ ದಿನಕ್ಕೆ. ಒಂದು ಯಾಮಕ್ಕೆ ಎಷ್ಟೊತ್ತು? ಒಂದು ಯಾಮ ಅಂದರೆ ಎಷ್ಟೊತ್ತು? ಹೌದು, ಯಾಕೆ 3 ತಾಸು? ಹೌದು, ಯಾಕೆ ಅಂದರೆ ಒಂದು ದಿನಕ್ಕೆ ಎಷ್ಟು ಗಂಟೆ? ಒಂದು ದಿನಕ್ಕೆ ಎಷ್ಟು ಯಾಮ? 8 3 24 ಅಲ್ವಾ? ಅಲ್ಲಿಗೆ ಒಂದು ಯಾಮಕ್ಕೆ ಎಷ್ಟು ಗಂಟೆ? ಅಂದಾಜು 3 ಗಂಟೆ ಅಂದರೆ 3 ಗಂಟೆ ಅಂತಲ್ಲ. ಸೂರ್ಯೋದಯ ಸೂರ್ಯಾಸ್ತಗಳು ಹೆಚ್ಚು ಕಡಿಮೆ ಆಗ್ತಾ ಇರ್ತವೆ, ಅಥವಾ
ಅದು ಸರಿಯಾಗಿ ಆಗ್ತಾ ಇರುತ್ತೆ. ನಾವು ಅಂದ್ಕೊಂಡು ಗಂಟೆ ಇದೆಯಲ್ಲ, ನಮ್ಮ ಗಡಿಯಾರ ಇದೆಯಲ್ಲ, ಅದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಂದರೆ ಹೆಚ್ಚಿಗೆ ಸರಿ. ಯಾಕೆಂದರೆ ಅದಕ್ಕೆ ಸರಿಯಾಗಿ ನಾವಿರಬೇಕು, ನಮಗೆ ಸರಿಯಾಗಿ ಅದಿರೋದಿಲ್ಲ. ಈ ಸೂರ್ಯೋದಯ ಸೂರ್ಯಾಸ್ತಗಳು ಸೃಷ್ಟಿ, ಗಡಿಯಾರ ಗಂಟೆ ಅನ್ನೋದು ಮ್ಯಾನ್ ಮೇಡ್, ಮನುಷ್ಯ ಸೃಷ್ಟಿ. ಅದು ನಮ್ಮೊಳಗಿನ ಅಗ್ರಿಮೆಂಟ್. ಅದು ಇದಕ್ಕಿಂತ ಅದು ಸತ್ಯ, ಇದು ಅದ್ರ ಮುಂದೆ ಮಿಥ್ಯ. ನಮ್ಮ ಗ್ರೀನ್ ವಿಚ್ ಟೈಮು, ನಮ್ಮ ಗಡಿಯಾರಗಳು, ಅದು ಗೂಗಲ್ ಟೈಮ್ ಆಗಲಿ, ರೇಡಿಯೋ ಟೈಮ್ ಆಗಲಿ, ಟಿ ವಿ ಟೈಮ್ ಆಗಲಿ, ಅದೆಲ್ಲ ಮಿಥ್ಯೆ. ಸತ್ಯ ಯಾವುದು? ಸೂರ್ಯಾಸ್ತ ಸೂರ್ಯೋದಯ. ನಮ್ಮ ಭಾರತೀಯರ ಕಾಲಗಣನೆ ಸೂರ್ಯಾಸ್ತ ಸೂರ್ಯೋದಯದ ಮೇಲೆ ಇರ್ತಕ್ಕಂಥದ್ದು. ಹಾಗಾಗಿ ಸೂರ್ಯಾಸ್ತ ತಡವಾದರೆ, ಸೂರ್ಯಾಸ್ತ ತಡವಾಗಿ ಸೂರ್ಯೋದಯ ಬೇಗ ಆದರೆ ರಾತ್ರಿ ಸಮಯವೇ ಕಡಿಮೆ ಆಗ್ತದೆ. ರಾತ್ರಿ 4 ಪಾಲು ಮಾಡಬೇಕು ನಾವು, 4 ಯಾಮಗಳು. ಈಗ 6 ಗಂಟೆಗೆ ಸೂರ್ಯಾಸ್ತ ಆಗಿ 6 ಗಂಟೆಗೆ, ಬೆಳಗ್ಗೆ 6 ಗಂಟೆಗೆ ಸೂರ್ಯೋದಯ ಆಗೋದಾದರೆ 12 ತಾಸಿನ ರಾತ್ರಿ 4 ಪಾಲು ಮಾಡಿದರೆ 3 ತಾಸು ಬರುತ್ತೆ ಅದರಲ್ಲಿ. ಆದರೆ ಸೂರ್ಯಾಸ್ತ 7 ಗಂಟೆಗೆ ಆಗ್ಬೋದು, ಸೂರ್ಯೋದಯ 6 ಗಂಟೆಗೆ ಆಗ್ಬೋದು. ಆಗ 11 ತಾಸು ಇರ್ತಕ್ಕಂಥದ್ದು ರಾತ್ರಿ. ಆಗ ಈ 1 ಗಂಟೆ ಕಡಿಮೆ ಆಯ್ತಲ್ಲ ರಾತ್ರಿಯಲ್ಲಿ, 3 ತಾಸಲ್ಲಿ ಕಾಲು ಗಂಟೆ ಕಡಿಮೆ ಆಗುತ್ತೆ, 2 ಗಂಟೆ ಒಂದು ಯಾಮ. ಈ ಥರ ವ್ಯತ್ಯಾಸ ಬರುತ್ತೆ, ನಿಮ್ಗೆ ಗೊತ್ತಿಲ್ಲ ಇದು. ಸಾಮಾನ್ಯವಾಗಿ ಒಂದು ಯಾಮ ಅಂದರೆ ಸುಮಾರು 2.5-3 ಗಂಟೆ. ಈ ಅಂಥ 4 ಯಾಮಗಳು ರಾತ್ರಿಗಿದೆ. ಮೊದಲನೇ ಯಾಮ ಬಿಟ್ಬಿಡಬೇಕು, ಕೊನೆಯ ಯಾಮ ಬಿಟ್ಬಿಡಬೇಕು. ಉಳಿದಿದ್ದು ಮಧ್ಯಮ ಯಾಮಗಳು. ಉಳಿದಿದ್ದು ಮಧ್ಯಮ ಯಾಮಗಳು. ರಾತ್ರಿಯನ್ನು 4 ಭಾಗ ಮಾಡಿದರೆ ಮೊದಲನೇ ಭಾಗ ಬಿಡಿ, ಕೊನೆ ಭಾಗ ಬಿಡಿ. ಸೂರ್ಯಾಸ್ತದಿಂದ ಸೂರ್ಯೋದಯಕ್ಕೆ 4 ಭಾಗ ಮಾಡಿದರೆ ಫಸ್ಟ್ ಪಾರ್ಟ್ ಬಿಟ್ಬಿಡಬೇಕು, ಲಾಸ್ಟ್ ಪಾರ್ಟು ಕೂಡ ಬಿಟ್ಬಿಡಬೇಕು. ಮಧ್ಯದ ಭಾಗ ಇದೆಯಲ್ಲ, ಇದು ಅವಳು ಬರೋ ಸಮಯ. ಇದು ಅವಳು ಬಂದು ಕಾಯ್ತಾಳೆ. ಅವಳು ಯಾಕೆ ಬರ್ತಾಳೆ? ನಮಗೆ ಸುಖ ಕೊಡೋಕ್ಕೆ ಬರ್ತಾಳೆ ಅವಳು. ಅವಳು ಯಾಕೆ ಬರ್ತಾಳೆ? ನಮಗೆ ವಿಶ್ರಾಂತಿ ಕೊಡೋಕ್ಕೆ ಬರ್ತಾಳೆ ಅವಳು. ಸರ್ವಾಂಗಗಳಿಗೆ ವಿಶ್ರಾಂತಿ, ಅಂತರಂಗಕ್ಕೂ ವಿಶ್ರಾಂತಿ. ಮಕ್ಕಳೇ, ಇದೊಂದು ಮಾತನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ನೀವು ಚೆನ್ನಾಗಿರಬೇಕು ಅಂದರೆ ನಿತ್ಯ ಮಾಡುವ 2 ಕೆಲಸ ಸರಿಯಾಗಿ ಮಾಡಬೇಕು. 2 ವಿಷಯನ ಮಾಡೋದು. ಒಂದು ಆಹಾರ, ಇನ್ನೊಂದು ಹೆಂಗೆ ಗೊತ್ತಾಯ್ತು ನಿಮಗೆ? ಒಂದು ನಿದ್ದೆ, ಇನ್ನೊಂದು ಇದೆರಡು ಸರಿಯಾಗಿ ಮಾಡಿದರೆ ಜೀವನವೂ ಸರಿಯಾಗುತ್ತೆ. ಇದೆರಡೂ ಸರಿಯಾಗಿ ಮಾಡಬೇಕು. ನಿದ್ದೆ ಸರಿಯಾಗಿ ಮಾಡಬೇಕು ಮತ್ತು ಆಹಾರ ಸರಿಯಾಗಿ ಮಾಡಬೇಕು. ನಿದ್ದೆ ಸರಿಯಾಗಿ ಮಾಡಬೇಕು ಅಂದರೆ ಏನು? ಮಾಡುವ ಕಾಲಕ್ಕೆ, ಇವತ್ತಿನ ವಿಷಯ ಅದು, ಮಾಡುವ ಕಾಲಕ್ಕೆ ಮಾಡಬೇಕು, ಅದಲ್ಲದ ಕಾಲದಲ್ಲಿ ಮಾಡಬಾರ್ದು. ಈ ರಾತ್ರಿಯ ಮಧ್ಯದ 2 ಯಾಮಗಳನ್ನು ಹೊರತುಪಡಿಸಿದರೆ ಬೇರೆ ಸಮಯಗಳಲ್ಲಿ ಮಾಡಬಾರ್ದು. ಆದರೆ ಆ ಸಮಯದಲ್ಲಿ ಅವಶ್ಯ ಮಾಡಬೇಕು. ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ಬೋದು, ಬಹಳ ಅಂತೂ ಅಲ್ಲ. ಈಗ ಮೊದಲನೇ ಭಾಗ ಕೊನೆ ಭಾಗ ಬಿಟ್ಟರೆ ಅದು ಎಷ್ಟು ಗಂಟೆವರೆಗೆ ಆಗುತ್ತೆ ಹೇಳಿ ನೋಡೋಣ, ಒಂದು ಅಂದಾಜು. ಹೆಂಗಪ್ಪ? ಈಗ 6ರಿಂದ 6 ರಾತ್ರಿ ಅಂತ ಅನ್ಕೋ, ಸಾಯಂಕಾಲ 6ರಿಂದ ಬೆಳಗ್ಗೆ 6 ರಾತ್ರಿ ಅಂತ ಅನ್ಕೋ. 4 ಭಾಗ ಮಾಡು. ಮೊದಲನೇ ಭಾಗ ಬಿಡು, ಕೊನೆ ಭಾಗ ಬಿಡು. ಯಾವಾಗ ಶುರು ಹೋಯ್ತು, ಯಾವಾಗ ಮುಗಿತು? 9ರಿಂದ 9, 9ರಿಂದ 3. ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 3 ಗಂಟೆಯವರೆಗೆ ನಿದ್ರಾದೇವಿ ಬರುವ ಕಾಲ. ನಾವು ರಾತ್ರಿ ತಡ ಮಾಡಿದಾಗ ಬೆಳಗ್ಗೆನೂ ತಡ ಆಗುತ್ತೆ, 2 ಕಡೆ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಅವಳು ಬರೋ ಹೊತ್ತಿಗೆ ನಾವು ಬಾಗಿಲು ತೆಗೆದರೆ ಇಷ್ಟು ಸಂತೋಷ ಆಗುತ್ತೆ. ಅವಳಿಗೆ ಆಶೀರ್ವಾದ ಮಾಡಿದರೆ ನಾವು ಜೀವನ ಇಡೀ ಸುಖವಾಗಿರುತ್ತೆ. ಅವಳನ್ನು ಭೂತಧಾತ್ರಿ ಎಂದು ಶಾಸ್ತ್ರಗಳು ಕರೆದೇವೆ. ಭೂತಧಾತ್ರಿ ಅಂದರೆ ಏನು? ಎಲ್ಲ ಜೀವಗಳಿಗೆ ಅವಳು ಇನ್ನೊಂದು ತಾಯಿ. ಅವಳು ಮಾಡೋ ಒಳ್ಳೆಯದನ್ನು ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಒಳ್ಳೇದು ಮಾಡ್ತಾಳೆ. ಈ ಆಹಾರ ಇದ್ದರೆ ಶಕ್ತಿ ಅಲ್ವ ನಮಗೆ? ಆಹಾರ ಇಲ್ಲದಿದ್ದರೆ ಶಕ್ತಿ ಇರುತ್ತಾ? ಒಂದು ದಿನ ಆಹಾರ ಇಲ್ಲ ಅಂದರೆ ಶಕ್ತಿ ಇರುತ್ತಾ? 3 ದಿನ ಇಲ್ಲ ಅಂದರೆ ಇಲ್ಲ ಅನ್ನೋಕ್ಕೂ ಶಕ್ತಿ ಇರೋದಿಲ್ಲ ಅಲ್ವಾ?
ನಿದ್ದೆ ಕೂಡ ಶಕ್ತಿಯೇ. ನಾವು ಕೆಲಸ ಮಾಡ್ತಾಯಿದ್ರೆ ದೃಢವಾಗ್ತಾ ಇರುತ್ತೆ, ನಮಗೆ ಶಕ್ತಿ ಹ್ರಾಸ ಆಗ್ತಾ ಇರುತ್ತೆ. ಸುಮ್ಮನೆ ಕೂತಿದ್ರೂ ಶಕ್ತಿ ಹ್ರಾಸ ಆಗುತ್ತೆ. ಯಾಕೆಂದರೆ ದೇಹ ಎಚ್ಚರವಾಗಿ ಇರಬೇಕು ಅಂದರೆ ತುಂಬ ಕೆಲಸಗಳು ದೇಹ ಮಾಡ್ತಾ ಇರುತ್ತೆ. ಅದರಷ್ಟಕ್ಕದು ಯಾವ್ಯಾವುದೋ ಅಂಗಗಳು ಕೆಲಸ ಆಗ್ತಾ ಇರುತ್ತೆ ಒಳಗಡೆಗೆ ಇಲ್ಲಿ. ಹಾಗಾಗಿ ದಣಿವಾಗುತ್ತೆ ದೇಹಕ್ಕೆ. ನಿದ್ದೆ ಬಂದರೆ ಮತ್ತೆ ಶಕ್ತಿ ಬರುತ್ತೆ. ಇದೆರಡೂ ನಮಗೆ ಶಕ್ತಿ ಮೂಲ, ಆಹಾರ ಮತ್ತು ನಿದ್ದೆ. ಅದಿಲ್ಲದೆ ನಮಗೆ ಶಕ್ತಿ ಇಲ್ಲ. ಹಾಗಾಗಿ ಶಕ್ತಿಗಾಗಿ ನಮಗೆ ಆ ತಾಯಿ ಬೇಕು. ಇನ್ನು ತುಂಬ 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 ಪ್ರಯೋಜನಗಳಿದೆ. ಕೊನೆ ಪಕ್ಷ ಶಕ್ತಿಗಾಗಿ ನಮಗೆ ಆ ತಾಯಿ ಬೇಕು. ಹಾಗಾಗಿ ಒಂದು ಯಾಮ ಮುಗಿಯೋ ಹೊತ್ತಿಗೆ, ರಾತ್ರಿಯ ಮೊದಲ ಯಾಮದ ಪೂರ್ವಾರ್ಧದಲ್ಲಿ ಆಹಾರ ಸೇವನೆ ಮಾಡಿ ಆ ಯಾಮ ಮುಗಿಯೋರೊಳಗಡೆ ಮಲಗಬೇಕು ಅಂತ ಲೆಕ್ಕ. ಸುಮಾರು 9 ಗಂಟೆಗೆ 9 ಕಾಲಿಗೆ ಮಲಗಬೇಕು ಅಂತ ಲೆಕ್ಕ. ಸುಮಾರು 3-3:30 ಬೇಡ ಪಾಪ ನೀವು ಮಕ್ಕಳು ಒಂದು ಅರ್ಧ ಗಂಟೆ ಜಾಸ್ತಿ, 1 ಗಂಟೆ ಜಾಸ್ತಿ. ಇನ್ನೂ ಜಾಸ್ತಿ ಮಾಡೋದಕ್ಕೆ ಸೃಷ್ಟಿ ಒಪ್ಪೋದಿಲ್ಲ ಅಂತ, ವಿಧಿ ಒಪ್ಪೋದಿಲ್ಲ ಅಂತ. ಬ್ರಹ್ಮೆ ಮುಹೂರ್ತ ಬಂದಾಗ ಹೇಳಬೇಕು. ಆವಾಗ ಯಾಕೆ ಹೇಳಬೇಕು ಅಂದರೆ ಆಗ ಇನ್ನೊಬ್ಬ ಬರ್ತಾನೆ. ನಿದ್ರೆ ಅಂದರೆ ಮಾಯೆ, ತಾಯಿ, ಪ್ರಕೃತಿಯದು. ಅದು ರಾತ್ರಿ 9 ಗಂಟೆಗೆ ಬಂದು 3 ಗಂಟೆವರೆಗೆ 3-3:30 ಇರೋಂಥದ್ದು. ಅದು ಮುಗಿಯೋ ಹೊತ್ತಿಗೆ ಪರಮಾತ್ಮ ಬರ್ತಾನಂತೆ. ಬ್ರಹ್ಮೆ ಮುಹೂರ್ತ ಬರುತ್ತೆ, ಅಮೃತ ಕಲಶ ತೊಗೊಂಡ್ಬರ್ತಾನ ಅವನು ಬಂದು ಕಾಯ್ತಾನಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಆ ಸಮಯದಲ್ಲಿ ಎದ್ದರೆ ಅಮೃತ ಕಲಶ ಕೊಡ್ತಾನೆ ನಮಗವನು. ಅದನ್ನು ಸೇವನೆ ಮಾಡಿದರೆ ನಾವು ಅಮರರಾಗ್ತೇವೆ, ನಾವು ಅದ್ಭುತಗಳನ್ನು ಸಾಧನೆ ಮಾಡ್ತೇವೆ. ನಮಗೆ ತುಂಬ 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 ಚೈತನ್ಯ ಬರುತ್ತೆ. ಆ ಚೈತನ್ಯದ ಕಲಶನ ತೊಗೊಂಬರೋದು ಅವನು ಬಂದಾಗ ಮಲ್ಕೊಂಡಿದ್ರೆ ಆ ಬ್ರಾಹ್ಮಿ ಮುಹೂರ್ತ ಮುಗಿಯೋವರೆಗೂ ಕಾಯ್ತಾನೆ ಅವನು. ಆಮೇಲೆ ತಲೆನೇ ಬರೆಸಿ ಹೊರಟೋಗ್ತಾನೆ. ನಷ್ಟ ಆಗೋದು ನಮಗೆ. ಅಮೃತ ಕಲಶ, ಆ ಚೈತನ್ಯದ ಕಲಶ ನಮಗೆ ಸಿಕ್ಕೋದಿಲ್ಲ. ನಾಳೆ ಬರ್ತೇನೆ ಅಂತ ಹೋಗ್ತಾನೆ, ಬೇಜಾರು ಮಾಡ್ಕೊಳ್ಳೋದಿಲ್ಲ ಅವನು. ನೀನು ಎದ್ದಿಲ್ವಾ, ಮಲ್ಕೊಂಡಿದ್ಯಾ, ಹೋಗಲಿ ಬಿಡು, ಅಲ್ಲ ನಾಳೆ ಬರ್ತಾನೆ. ನಾಳೆ ಮತ್ತೆ ಬರ್ತಾನೆ ಅವನು. ಮತ್ತೆ ನಾವು ಮಲ್ಕೊಂಡೇ ಇರ್ತೀವಿ. ಅವನು ಕಾದು ಹಾಗೆಯೇ ಮತ್ತೆ ವಾಪಸ್ ಹೋಗ್ತಾನೆ. ಜೀವನ ಇಡೀ ಹೀಗೆ ಮಾಡಿದ ಮೇಲೆ ಒಂದು ದಿನ ಇವನಲ್ಲ ಅವನು ಬರ್ತಾನೆ. ಯಾರು? ಯಮ. ಅವನು ಮಾತ್ರ ಅಮೃತ ಕಲಶ ತೊಗೊಂಡು ಬರೋದಿಲ್ಲ. ಅವನು ಕುಣಿಕೆ ತೊಗೊಂಡು ಬರ್ತಾನೆ, ನೇಣು ತೊಗೊಂಡ್ಬರ್ತಾನೆ, ಮೃತ್ಯು ತೊಗೊಂಡ್ಬರ್ತಾನೆ. ಅವತ್ತು ಬೇಜಾರು ಮಾಡ್ಕೊಂಡು ಉಪಯೋಗ ಏನೂ ಇಲ್ಲ. ಈ ನಿತ್ಯ ನಾವೇನಾದರೂ ಅಮೃತ ಕಲಶ ತರೋ ಹೊತ್ತಿಗೆ ಎಚ್ಚೆತ್ತಿದ್ರೆ ನಾವು ಮೃತ್ಯುವನ್ನು ಗೆಲ್ಲಬಹುದು, ಅಮೃತತ್ವವನ್ನು ಸೇರಬಹುದು, ಅಮೃತತ್ವವನ್ನು ಏರಬಹುದು. ಅದು ಮಾಡದೇ ಇದ್ದರೆ ನಮಗೆ ಇವನಿಲ್ಲ, ನಿತ್ಯ ಅಮೃತ ಕಲಶ ತರೋ ಪರಮಾತ್ಮನಿಲ್ಲ, ಮೃತ್ಯು ಅಂತ ಇರ್ತಕ್ಕಂಥ ಯಮನೇ ಗತಿ ಎನ್ನುವ ಹಾಗೆ ಆಗ್ತದೆ. ಹಾಗಾಗಿ ಸಕಾಲದಲ್ಲಿ ನಿದ್ದೆಯನ್ನು ಮಾಡಬೇಕು, ಅಕಾಲದಲ್ಲಿ ಮಾಡಬಾರ್ದು. ಅಕಾಲದಲ್ಲಿ ಅಂದರೆ ಏನು? ಈ ಯಾಮದ್ವಯ ಮಧ್ಯಮ ಯಾಮಗಳನ್ನು ಬಿಟ್ಟು ಬೇರೆ ಸಮಯದಲ್ಲಿ ನಿದ್ದೆ ಮಾಡಬಾರ್ದು. ವಿಶ್ರಾಂತಿ ಮಾಡ್ಬೋದು, ನಿದ್ದೆ ಮಾಡಬಾರ್ದು. ಶವಾಸನ ಮಾಡ್ಬೋದು. ಶವಾಸನದ ಹೆಸರಲ್ಲಿ ನಿದ್ದೆ ಮಾಡೋದಲ್ಲ, ಇದೇ ಒಳ್ಳೆ ಆಸನ ಅಂತ ಶವಾಸನವೇ ಅಂತ ನೀವು ಮಲ್ಕೊಂಡು ನಿದ್ದೆ ಮಾಡಿಬಿಡೋದು ಅಂತ. ಹಾಗಲ್ಲ, ಶವಾಸನ ಬೇರೆ, ನಿದ್ದೆಗಿಂತ ತುಂಬ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಅದು. ನಿದ್ದೆ ಮಾಡಬಾರ್ದು. ಹಾಗಾಗಿ ಸಂಧ್ಯಾ ಕಾಲಗಳಲ್ಲಿ ನಿದ್ದೆ ಮಾಡಲೇಬಾರ್ದು. ಹಗಲು ನಿದ್ದೆ ಮಾಡಬಾರದು. ಹಗಲು ನಿದ್ದೆ ಮಾಡಿದರೆ ತುಂಬ ದೋಷಗಳು. ಹಗಲು ನಿದ್ದೆ ಮಾಡಿದರೆ ಅಧರ್ಮ ಅಂತ ಅಲ್ಲಿಂದ ಶುರು ಮಾಡ್ತಾರೆ. ಅದು ಅಧರ್ಮ ಅಂತ ಅಲ್ಲಿಂದ ಶುರು ಮಾಡಿ ತುಂಬ ಸಮಸ್ಯೆಗಳನ್ನ ಹೇಳ್ತಾರೆ. ಹಾಗಾಗಿ ನೋಡಿ, ವಿಕೃತಿರಿಹಿ ದಿವಾಸ್ವಪ್ನ. ದಿವಾಸ್ವಪ್ನ ಅಂತ ಹಗಲು ನಿದ್ದೆ ಮಾಡೋದು ವಿಕಾರ. ತತ್ರ ಸ್ವಪತ, ಆ ಹಗಲು ನಿದ್ದೆ ಮಾಡೋರಿಗೆ ಅಧರ್ಮ. ಸರ್ವದೋಷ ಪ್ರಕೋಪಶ್ಚ, ಎಲ್ಲ ದೋಷಗಳು ಎದ್ದು ನಿಲ್ತವೆ ನಮ್ಮೊಳಗಡೆಗೆ. ನಾನಾ ಥರದ ದೋಷಗಳು, ಎಲ್ಲ ಥರದ ದೋಷಗಳು ಜಾಗೃತಗೊಳ್ತವೆ. ತತ್ ಪ್ರಕೋಪಾಚ ಕಾಸ, ಶ್ವಾಸ, ಪ್ರತಿಶ್ಚಾಯ, ಶಿರೋಗೌರವ, ಅಂಗಮರ್ದ, ಅರೋಚಕ, ಜ್ವರ, ಅಗ್ನಿ ದೌರ್ಬಲ್ಯ ಅನುಭವಂತಿ ಅಂತ. ಈ ಪಟ್ಟಿಯಲ್ಲಿ ಇಡೀ ಜೀವನ ಹಾಳು ಮಾಡೋಷ್ಟು ವಿಷಯಗಳಿದ್ದಾವೆ. ಇಡೀ ಜೀವನ ಹಾಳು ಮಾಡೋಷ್ಟು ವಿಷಯಗಳಿದ್ದಾವೆ ಈ ಪಟ್ಟಿಯಲ್ಲಿ. ಹಾಗಾಗಿ ಹೇಳಿದ್ದು, ನಿದ್ದೆ ಒಂದು ಸರಿ ಮಾಡಿದರೆ ಜೀವನನೇ ಸರಿಯಾಗುತ್ತೆ. ಆಹಾರ ಒಂದು ಸರಿ ಮಾಡಿದರೆ ಜೀವನನೇ ಸರಿಯಾಗುತ್ತೆ. ಇದು ಒಂದು ಕೆಟ್ಟರೆ ಎಲ್ಲವೂ ಕೆಡುತ್ತೆ. ಯಾಕೆಂದರೆ
ನಿದ್ರಾಯುಕ್ತಂ ಸುಖಂ ದುಃಖಂ ಚರಕರು ಹೇಳಿದ್ದು, ಚರಕ ಸಂಹಿತೆ. ಸುಖ ದುಃಖಗಳು ನಿದ್ದೆಗೆ ಅಧೀನ. ಪುಷ್ಟಿ ನಿದ್ದೆಗೆ ಅಧೀನ. ಕಾರ್ಶ್ಯಂ ನಾವು ಕೃಷಿ ಆಗೋದು ದಪ್ಪ ಆಗೋದು ನಿದ್ದೆಗೆ ಅಧೀನ. ಬಲಾಬಲಂ ಬಲ ಮತ್ತು ದೌರ್ಬಲ್ಯ ನಿದ್ದೆಗೆ ಅಧೀನ. ವೃಷತ ಕ್ಲೀಬತ ಪೌರುಷವಾಗಲಿ ನಪುಂಸಕತ್ವವಾಗಲಿ ನಿದ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಜ್ಞಾನಂ ಅಜ್ಞಾನಂ ಜೀವಿತಂ ನಚ ಅಂದರೆ ಮರಣ, ಇವೆಲ್ಲ ನಿದ್ದೆಗದೀನ. ಹಾಗಾಗಿ ನಾವು ಅದೇನೋ ಅಂತ ಸುಮ್ಮನೆ ನಿದ್ದೆಯನ್ನು ನಾವು ಅವಗಣನೆ ಮಾಡಬಾರ್ದು. ದೇವಿ ಅಂತ ನಾವು ಆಕೆಯನ್ನು ಸ್ವೀಕಾರ ಮಾಡಬೇಕು. ಬಂದಾಗ ಬಾಗಿಲು ತೆಗಿಬೇಕು. ಇರುವಷ್ಟು ಬಂದಾಗ ಬಾಗಿಲು ತೆಗೆದುಬಿಟ್ರೆ ಯಾವಾಗ ಹೋಗಬೇಕು ಅಂತ ಅವಳಿಗೆ ಗೊತ್ತು, ಮುಗಿಸ್ಕೊಂಡು ಹೋಗ್ತಾಳು ಆ ಸಮಯದಲ್ಲಿ ಅಂತ. ಅವಳು ಬಂದಾಗ ಬಾಗಿಲು ತೆಗೆದೇ ಇದ್ದರೆ, ನಿದ್ದೆ ಮಾಡೋ ಸಮಯಕ್ಕೆ ಮಾಡದೇ ಇದ್ದರೆ ಯಾವುದಾದ್ರು ಹೊತ್ತಲ್ಲಿ ಬರ್ತಾಳೆ ಅವಳು. ಅವೇಳಿದ್ದು ಬರ್ತಾಳೆ, ಆ ಸಮಯದಲ್ಲಿ ಬರ್ತಾಳೆ. ಅವಳು ಆಗ ಬರೋದು ಶಾಪ ಕೊಡೋದಕ್ಕೆ, ಒಳ್ಳೇದು ಮಾಡೋಕ್ಕೆ ಬರೋದಲ್ಲ. ಕೇಳಿ ಮಾಡ್ತಾಳೆ ಆಗ ಬಂದು. ಸರಿಯಾದ ಸಮಯಕ್ಕೆ ಬಂದರೆ ತುಂಬ 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 ಕ್ಷೇಮವನ್ನು ಮಾಡ್ತಾಳೆ. ಯಥಾಕಾಲೇ ಸೇವಿತ ನಿದ್ರಾಗುಣ ಧಾತು ಸಾಮ್ಯತ್ವಂ ಅತಂತ್ರಿತತ್ವಂ ಪುಷ್ಟಿ ವರ್ಣ ಬಲ ಉತ್ಸಾಹ ಅಗ್ನಿದೀಪ್ತಿಕಾರಿತ್ವಂ. ಇದು ವಿವರಿಸಿದರೆ ಬೆಳಗಾಗ್ಬಿಡುತ್ತೆ, ಅಷ್ಟು ವಿಷಯತೆ ಇದರಲ್ಲಿ. ಒಂದೇ ಶಬ್ದ ಧಾತು ಸಾಮ್ಯಂ ಅಂತ ಹೇಳಿದ್ರಲ್ಲ, ಧಾತು ಸಾಮ್ಯಂ ಅಂದರೆ ಯಾವ ರೋಗವೂ ಇಲ್ಲದೇ ಇರೋಂಥದ್ದು. ಧಾತು ವೈಷಮ್ಯವೇ ರೋಗ, ಧಾತು ಸಾಮ್ಯವೇ ಆರೋಗ್ಯ. ನಮ್ಮಲ್ಲಿ 3 ಧಾತುಗಳಿದ್ದಾವೆ, ವಾತ ಪಿತ್ತ ಕಫ ಎಂಬುದಾಗಿ. ಈ 3ರಲ್ಲಿ ಹೊಂದಾಣಿಕೆ ಬಂದರೆ ಸಾಮ್ಯ ಅಂತ ಹೆಸರೋದಕ್ಕೆ, ಅದು ಆರೋಗ್ಯ. ಹೊಂದಾಣಿಕೆ ಬರದ ವೈಷಮ್ಯ ಬಂತು ಅಂದರೆ ಅದೇ ಕಾಯಿಲೆ. ಹಾಗಾಗಿ ಸಂಪೂರ್ಣ ಆರೋಗ್ಯ ಸಕಾಲಕ್ಕೆ ನಿದ್ದೆ ಮಾಡಿದಾಗ, ಆಕಾರದಲ್ಲಿ ಮಾಡಿದಾಗ ಎಲ್ಲ ವ್ಯತ್ಯಾಸ, ಎಲ್ಲ ಅಸ್ತವ್ಯಸ್ತ ಆಗ್ತದೆ. ಹಾಗಾಗಿ ನಾವು ಅಲ್ಲಿ ಈ ಯೋಗ ನಿದ್ರೆ ವಿಷಯದಲ್ಲಾಗೋ ಹಾಗೆ ಭಗವಂತ ಮಹಾವಿಷ್ಣು ನಿದ್ದೆ ಮಾಡಿದ್ದ, ಯೋಗ ನಿದ್ರೆಯನ್ನು ಸ್ವೀಕಾರ ಮಾಡಿದ್ದ. ಆದರೆ ಮಧುಕೈಟಭರು ಬಂದಾಗ, ಕರ್ತವ್ಯ ಬಂದಾಗ ಎಚ್ಚೆತ್ತಿದ್ದ. ಕರ್ತವ್ಯ ಬ್ರಾಹ್ಮಿ ಮುಹೂರ್ತದಲ್ಲಿದೆ, ಕರ್ತವ್ಯ ದಿನೇಡಿ ಇದೆ, ಸಂಧ್ಯಾಕಾಲಗಳಲ್ಲಿ ಕರ್ತವ್ಯ ಇದೆ. ರಾತ್ರಿ ಕಾಲದಲ್ಲಿ ಅದು ನಿದ್ದೆಗೆ ಇರ್ತಕ್ಕಂಥದ್ದು, ತಾನಾಗಿ ನಮಗೆ ನಿದ್ದೆ ಎಳೆಯುವಂಥ ಕಾಲ ಅದು. ಹಗಲು ಬೆಳಕು ಇರ್ತದಲ್ಲ, ಆ ಬೆಳಕು ಯಾವುದಕ್ಕೆ ಬೆಳಕಿದೆ? ಅದು ಕೆಲಸ ಮಾಡೋದಕ್ಕೋಸ್ಕರವಾಗಿ ಅಂತ. ಅಷ್ಟು ಬೆಳಕಿದೆಯಲ್ಲ, ಕಣ್ಣು ಬಿಡು ಅಂತ ಹೇಳ್ತಾ ಇರ್ತದೆ ಅದು. ನಾವು ರೂಮಿನ ಬಾಗಿಲು ಹಾಕಿ ಕಿಟಕಿ ಹಾಕಿ ಕಣ್ಣು ಮುಚ್ಚಿ ಮೇಲೆ ರಗ್ಗು ಹೊದ್ದು ಇಷ್ಟೆಲ್ಲ ಮಾಡ್ಕೋಬೇಕು. ಆದರೆ ಸಹಜವಾಗಿ ಬೆಳಕು ಕಣ್ಣು ತೆರೆಯೋದಕ್ಕೆ ಪ್ರೇರಣೆ ಕೊಡುವಂಥದ್ದು, ನಿದ್ದೆಯಿಂದ ವಿಮುಖವಾಗಿ ಮಾಡೋದಕ್ಕೆ ನಮಗೆ ಪ್ರೇರಣೆ ಕೊಡ್ತಕ್ಕಂಥದ್ದು. ಹಾಗಾಗಿ ಹಗಲು ಕಾರ್ಯಕಾಲ, ರಾತ್ರಿ ವಿಶ್ರಾಂತಿ ಕಾಲ. ಕಾರ್ಯಕಾಲದಲ್ಲಿ ಕಾರ್ಯ ಮಾಡಿ, ವಿಶ್ರಾಂತಿ ಕಾಲದಲ್ಲಿ ವಿಶ್ರಾಂತಿ ಮಾಡಿದರೆ ಉದ್ಧಾರ ಆಗ್ತಾನೆ. ಇಲ್ಲದೇ ಇದ್ದರೆ ಹಾಳಾಗಿ ಹೋಗ್ತಾನೆ. ಹಾಗಾಗಿ ನೀವು ಭಾಳ ನೆನ್ಪಿಟ್ಕೊಳ್ಳೋದು ಬೇಡ, ಅಷ್ಟು ನೆನ್ಪಿಟ್ಕೊಳ್ಳಿ. ಅವಳು ಬಂದಾಗ ಬಾಗಿಲು ತೆಗಿಬೇಕು. ಅವಳು ಹೋಗೋ ಹೊತ್ತಿಗೆ ತಾನೇ ಹೋಗ್ತಾಳೆ ಅವಳು. ಅಂದರೆ ಸಕಾಲಕ್ಕೆ ಬಾಗಿಲು ತೆಗೆದ್ರೆ ಯಾವಾಗ ಹೋಗಬೇಕು ಅಂತ ಗೊತ್ತು ಅವಳಿಗೆ. ಅದೇ ಸಮಯದಲ್ಲಿ ಅವಳು ಹೋಗ್ತಾಳೆ. ಇಡೀ ದಿನ ಒಂದು ಸುಖಮಯವಾಗಿ ಕ್ಷೇಮಕರವಾಗಿ ತುಂಬ ಚೆನ್ನಾಗಿ ಇರ್ತದೆ. ಚೂರು ಆಹಾರ ಸಹಕಾರ ಬೇಕು ಅದಕ್ಕೆ. ಈಗ ರಾತ್ರಿ ಒಂದು 7ರಿಂದ 8 ಗಂಟೆ ಮಧ್ಯದಲ್ಲಿ, ಒಂದು 7:15 ಹಿಂದೆ ಮುಂದೆ ಆಹಾರ ಸೇವನೆ ಮಾಡಿದರೆ, ಅಲ್ಲಿಂದ ಮತ್ತೆ 1-1.5 ಗಂಟೆ ಬಿಟ್ಟು ನಿದ್ದೆ ಮಾಡಿದರೆ ನಿದ್ದೆ ಚೆನ್ನಾಗಿ ಬರೋವಂಥದ್ದು. ಮತ್ತು ತುಂಬ ತಿಂದರೆ ನಿದ್ದೆ ವ್ಯತ್ಯಾಸ ಆಗುತ್ತೆ. ಏನು ತಿಂದಿದ್ರೆ ನಿದ್ದೆ ವ್ಯತ್ಯಾಸ ಆಗುತ್ತೆ. ತಿನ್ನಬಾರದಂತ ತಿಂದರೆ ನಿದ್ದೆ ವ್ಯತ್ಯಾಸ ಆಗುತ್ತೆ. ಆಹಾರಕ್ಕೂ ನಿದ್ದೆಗೂ ತುಂಬ ಸಂಬಂಧ ಒಂದಕ್ಕೊಂದು. ಕೆಲವು ಪದಾರ್ಥಗಳು ನಿದ್ದೆಯನ್ನು ಹೆಚ್ಚು ಮಾಡ್ತವೆ, ಕಡಿಮೆ ಮಾಡ್ತವೆ, ಅಥವಾ ಅಸ್ತವ್ಯಸ್ತ ಮಾಡ್ತವೆ. ಅದೆಲ್ಲ ನಿಮಗೆ ಮುಂದೆ ಕಾಲಕ್ಕೆ ಇಲ್ಲಿ ಗೊತ್ತಾಗುತ್ತೆ. ಗುರುಕುಲದಲ್ಲಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಇವುಗಳನ್ನ ಸ್ವಲ್ಪ ಫಾಲೋ ಮಾಡಿದಾಗ ತುಂಬ ಏನು ಅಂಥ ಕಾಂಪ್ಲಿಕೇಟೆಡು ರಾಕೆಟ್ ಸೈನ್ಸ್ ಎಲ್ಲ ಏನಿಲ್ಲ. ಅದು ಗೊತ್ತಾಗೋಂಥದ್ದೇ, ಸಿಂಪಲ್ ಇರೋಂಥದ್ದೇ. ಭಾರತೀಯರ ಆಹಾರ ಕ್ರಮ ಇದೆಯಲ್ಲ, ಅದನ್ನು ಫಾಲೋ ಮಾಡಿದರೆ ಸಾಕು. ಅಷ್ಟು ಮಾಡಿದರೆ ನಿದ್ದೆಯನ್ನು ಅದು ಬರುವ ಕಾಲಕ್ಕೆ ಬರುವ ಹಾಗೆ ಮಾಡಿಕೊಂಡ್ರೆ ತುಂಬ ಕಾಲ ಬದುಕ್ಬೋದು. ಬದುಕೋಷ್ಟು ಕಾಲ ತುಂಬ ಚೆನ್ನಾಗಿ ಬದುಕ್ಬೋದು. ಹಾಗಾಗಿ ನಾವು ಅಂಥ ನಿದ್ರಾದೇವಿಗೆ ಮತ್ತೊಮ್ಮೆ ಶರಣಾಗಿ ಅಂದರೆ ಆ ಶ್ಲೋಕದಿಂದ ಮತ್ತೊಮ್ಮೆ ಸ್ತುತಿ ಮಾಡಿದ್ದ. ಶರಣಾಗೋಕ್ಕೆ ಸ್ವಲ್ಪ ಸಮಯ ಇದೆ, ಇನ್ನು ಆವಾಗಾಗ್ಬೋದು. ಈಗ ನಾವು ಆ ಯೋಗ ನಿದ್ರಾದೇವಿಯನ್ನು ಇನ್ನೊಮ್ಮೆ ಸ್ತುತಿ ಮಾಡಿ
ಇವತ್ತಿನ ಒಂದು ಶ್ರೀ ಸಂದೇಶಕ್ಕೆ ವಿರಾಮವನ್ನು ಕೊಡೋಣ. ನೆನ್ಪಿಟ್ಟುಕೊಳ್ಳಿ, ಸಕಾಲಕ್ಕೆ ನಿದ್ದೆ ಮಾಡಬೇಕು, ಅಕಾಲದಲ್ಲಿ ನಿದ್ದೆ ಮಾಡಬಾರ್ದು. ಸಕಾಲದಲ್ಲಿ ನಿದ್ದೆ ಮಾಡಬೇಕು, ಅಕಾಲದಲ್ಲಿ ನಿದ್ದೆಯನ್ನು ಮಾಡಬಾರ್ದು. ಅದೇ ಇಂದಿನ ಸಂದೇಶ. ಆ ಶ್ಲೋಕವನ್ನು ಮತ್ತೊಮ್ಮೆ ಹೇಳ್ಕೊಳ್ಳೋಣ ಎಲ್ಲರೂ. ಅದೇ ಈ ಪ್ರವಚನದ ಒಂದು ಮಂಗಲ ಪರ್ಯವಸಾನ. ಹೇಳಿ ಎಲ್ಲರೂ. ಹರೇ ರಾಮ.